ದಯವಿಟ್ಟು ಆದ್ರೆ ಕೊನೆವರೆಗೂ ಈ ವಿಡಿಯೋನ ನೋಡಿ, ಮಿಸ್ ಮಾಡಬೇಡಿ. ಯಾಕಂತಂದ್ರೆ ನೀವು ನೋಡ್ಲೇಬೇಕಾದಂತ ಸುದ್ದಿಯನ್ನ ಹೇಳೋದಕ್ಕೆ ಹೊರಟಿದ್ದೀನಿ ನಾನು. ಯಾವ ಕಾರಣಕ್ಕಾಗಿ ಈ ವಿಷಯನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲರೂ ಕೂಡ ಸಾಕಷ್ಟು ಜನ ಇಂಥ ಎಡವಟ್ಟುಗಳನ್ನ ಮಾಡಿರ್ತೀರಾ, ಅಥವಾ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಬಚಾವ್ ಕೂಡ ಆಗಿರ್ತೀರಾ. ಇತ್ತೀಚೆಗೆ ಇಂಥ ಇನ್ಸಿಡೆಂಟ್ಗಳು ದಿನೇ ಜಾಸ್ತಿ ಆಗ್ತಾನೆ ಇದೆ. ಆರಂಭದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ವೈರಲ್ ಆಗುತ್ತೆ, ಆಮೇಲೆ ಸದ್ದು ಮಾಡುತ್ತೆ, ತನಿಖೆ ಮಾಡ್ತೀವಿ, ಮತ್ತೊಂದ್ ಮಾಡ್ತೀವಿ, ಮಗದೊಂದ್ ಮಾಡ್ತೀವಿ, ಈ ತರ ಎಲ್ಲವನ್ನು ಹೇಳ್ತಾರೆ. ಆದ್ರೆ ಆ ಸುದ್ದಿ ತಣ್ಣಗೆ ಆಗ್ತಿದ್ದಂಗೆ ಆ ಚಾಪ್ಟರ್ ಅಲ್ಲಿಗೆ ಕ್ಲೋಸ್. ಯಾಕೆ ಈ ಮಾತು ಹೇಳ್ತಾ ಇದ್ದಂತಾರೆ, ತುಂಬಾ ವಿಷಯಗಳಲ್ಲಿ, ತುಂಬಾ ಘಟನೆಗಳಲ್ಲಿ ಇದೇ ತರನೇ ನಡೀತಾ ಇದೆ ಆಗಿರೋದು. ನಮ್ ಕಡೆ ಒಂದ್ ಗಾದೆ ಇದೆ, ಕಳ್ಕೊಂಡವ್ರ ದುಃಖ ಪಡ್ಕೊಂಡವ್ರಿಗೇನ್ ಗೊತ್ತು ಅಂತ. ಸೊ ಯಾವಾಗ್ಲೂ ಯಾರಾದ್ರೂ ಒಬ್ರು ಏನಾದ್ರು ಕಳ್ಕೊಂಡಾಗ ಅದ್ರ ದುಃಖ ಇರುತ್ತಲ್ಲ, ಅದು ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಅರ್ಥ ಆಗೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಕಳ್ಕೊಂಡಿರೋ ದುಃಖ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಇವತ್ತು ದುಬಾರೆ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋ ವೈರಲ್ ಆಗಿದೆ, ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾದ್ರೆ ದುಬಾರೆಯಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, 2 ಆನೆ ಇರುತ್ತೆ. ಆ 2 ಆನೆಗಳ ಮಧ್ಯದಲ್ಲಿ ಇದ್ದಕ್ಕಿದ್ದಾಗೆ ಕಾಳಗ ನಡೆಯೋದಕ್ಕೆ ಶುರು ಆಗ್ಬಿಡುತ್ತೆ. ಆನೆಗಳಿಗೆ ಸಿಲುಕಿದಂತ ಒಬ್ಬ ಮಹಿಳೆ ಸಾವನ್ನಪ್ತಾರೆ. ಆದ್ರೆ ಇಲ್ಲಿ ಇನ್ನೂ ದೊಡ್ಡ ದುರಂತ ಆಗೋದ್ರಲ್ಲಿ ಇತ್ತು. ಯಾಕಂದ್ರೆ ಅವ್ರ ಗಂಡ ಮತ್ತು ಅವ್ರ ಮಗು ಕೂಡ ಪಕ್ಕದಲ್ಲೇ ಇದ್ರು. ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಅವರಿಬ್ರು ಕೂಡ ಬಲಿಯಾಗುವಂತ ಪರಿಸ್ಥಿತಿ ಕೂಡ ಎದುರಾಗ್ತಿತ್ತು. ನಾನು ಆ ಕಾರಣಕ್ಕೆ ಹೇಳಿದ್ದು, ಇಂತಹ ಒಂದು ಚೇಷ್ಟೆ ಕೆಲಸಗಳೆಲ್ಲ ನಾವು ಮಾಡ್ತಾ ಇರ್ತೀವಿ ಅಂತ.